ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದ್ರಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಹೆಂಗದ್ರ? ಆರಾಮಿದ್ರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಇವತ್ತು ಒಂದು ಕಡೆ ಹೊರಟಿದ್ದೀನಿ. ಎಲ್ಲಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸರ್ಪ್ರೈಸ್ ಎಲ್ಲಿ ಅಂತ ಗೆಸ್ ಮಾಡಿ ನೋಡೋಣ. ಇವಾಗ ನೋಡ್ರಿ, ಇಷ್ಟು ಪಲಾವ್ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ಕೊಂಡು ಹೋಗಬೇಕು. ಪುಟ್ಟೆ, ಆ ಕಲರ್ ಮ್ಯಾಗಿದ್ದು ಒಂದು ಬಾಕ್ಸ್ ತೊಗೊರಪ್ಪ. ಸ್ಟೀಲಿಂದ ದೊಡ್ಡ ಬಾಕ್ಸ್ನಾಗ ಹಾಕಿ ನೋಡು. ಅಲ್ಲೆಲ್ಲ ಏನು ಕಲಟ್ ಮ್ಯಾಗ ಕಾಣ್ತಾವಲ್ರಿ ಬಾಕ್ಸ್ಗಳು. ಒಂದ್ರೊಳಗೆ ಎಂಟೆಂಟು ಒಳಗೆ ಒಂದ್ರೊಳಗೊಂದು ಎಂಟೆಂಟು ಬಾಕ್ಸ್ ಅದಾವ ರೀ. ಅವು ಎಷ್ಟು ಅದಾವ ಅಂದ್ರೆ 1 2 3 4 ಅದಾವಲ್ರಿ. 4 ಎಂಟೆಂಟು ಸ್ಟೆಪ್ ಒಳಗದಾವ ನೋಡ್ರಿ ಬಾಕ್ಸ್ನೊಳಗೆ. ಅದಕ್ಕೆ ಒಂದು ಬಾಕ್ಸ್ ತೊಗೊಂಡು ಬಾಕ್ಸ್ನೊಳಗೆ ಹಾಕ್ಕೊಂಡು ಆ ಕಡೆಯಿಂದ ತಂಗಿ ಬರ್ತಾ ಇದ್ದಾಳೆ, ಆಮೇಲೆ ದೊಡ್ಡ ತಮ್ಮ ಬರ್ತಾ ಇದ್ದಾನೆ, ಅಮ್ಮ ಬರ್ತಾ ಇದ್ದಾರೆ. ಎಲ್ಲರೂ ಒಂದು ಕಡೆ ಕೂಡಿ ಮಸ್ತ್ ಮಜಾ ಮಾಡಿ ಬರ್ಬೇಕಂತ ಅಂದ್ಕೊಂಡಿದ್ದೀವಿ. ಹೀಗಾಗಿ ಇವಾಗ ಟಿಫಿನ್ ಮಾಡಿದ್ದೀನಿ ರೀ. ಸುಡು ಪಲಾವ್ ತಿಂದೆ. ಹೀಗಾಗಿ ಸ್ವಲ್ಪ ಖಾರ ಅನ್ಸಕತ್ತೈತಿ. ರೆಡಿ ಆಗ್ಬೇಕ್ರಿ. ಇವಾಗ ಬಡ ತಲೆ ಬಚ್ಕೊಳೋದು, ಸೀರೆ ಉಟ್ಕೊಳೋದು. ಸಿಂಪಲ್ ಸೀರೆ ಉಟ್ಕೊತೀನಿ ರೀ. ಯಾಕಂದ್ರೆ ಗದ್ದಲು ಭಾಳ ಸಿಕ್ಕಾಪಟ್ಟೆ ಇರ್ತೈತಿ. ಗದ್ದಲದೊಳಗೆ ಚಂದ ಸೀರೆ ಉಟ್ಕೊಂಡು ಹೋಗೋದು ಆಗಂಗಲ್ಲ. ಆಮೇಲೆ ಭಾಳ ಮಿಜಿಮಿಜಿನೂ ಅನ್ನಿಸ್ತೈತಿ. ರಫ್ ಆಗಿ ಇದು ಗ್ರ್ಯಾಂಡಾಗಿ ಸೀರೆ ಉಟ್ಕೊಂಡು ಹೋದ್ರೆ ಈಗೆಲ್ಲ ಬಸ್ಗಳು ಗದ್ದಲು ಭಾಳ ಇರ್ತಾವಲ್ರಿ. ಹೀಗಾಗಿ ಸಿಂಪಲ್ಲಾಗಿ ಒಂದು ಸೀರೆ ಉಟ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿಬಿಡೋದು. ಎಲ್ರಿ ಫಂಕ್ಷನ್ ಆದ್ರೆ ಮತ್ತೆ ಗ್ರ್ಯಾಂಡಾಗಿ ರೆಡಿ ಆಗ್ಬೋದು. ಫಂಕ್ಷನ್ ಅಲ್ಲ, ಬೇರೆ ಕಡೆ ಹೊರಟಿದ್ದೀವಿ. ಅದು ಎಲ್ಲಿ ಅಂತ ಗೆಸ್ ಮಾಡಿ ಹೇಳ್ತೀನಿ. ನೀ ಬೇಡಪ್ಪ, ಅವರು ಎಲ್ಲರೂ ವೀಕ್ಷಕರು ಗೆಸ್ ಮಾಡಿ ಕಮೆಂಟ್ ಹಾಕ್ತಾರೆ. ನನ್ನ ಮಗ ನಾ ಹೇಳ್ತೀನಿ ತಡ್ರಿ ಅಂತಾನೆ. ಓಕೆ ನೋಡಿರಿ, ಇಷ್ಟು ಪಲಾವ್ ಮಾಡಿದ್ದೀನಿ. ಇದಿಷ್ಟು ಕಟ್ಕೊಂಡು ಏನಿಲ್ಲ ಅಂದ್ರೆ ಒಂದು 7-8 ಜನ ಕರಿತೀವಿ. ಅಲ್ಲಿ 7-8 ಜನ ಸೇರ್ತೀವಿ. ಹೋಗ್ತೀನಿ, ಬಡಬಡ ರೆಡಿ ಆಗ್ತೀನಿ ಸ್ನೇಹಿತರೆ. ಈ ಸದ್ಯ ಟೈಮ್ ಇಲ್ಲ ಮಾತಾಡೋದಕ್ಕೆ. ಬಡಬಡ ರೆಡಿ ಆಗಿಬಿಟ್ಟು ಹೋಗ್ಬೇಕಾದ್ರೆ ವಿಡಿಯೋ ತೊಗೊತೀನಿ. ಓಕೆ ಸ್ನೇಹಿತರೆ, ರೆಡಿ ಆದೀನಿ ನೋಡಿರಿ. ಈ ಸಾರಿ ಮೇಲಿನ ಬ್ಲೌಸ್ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ, ಆದರೂ ಈ ಥರ ಸೀರೆ ಉಟ್ಕೊಂಡಿದ್ದೀನಿ. ಓಕೆ, ಹೊರಟಿದ್ದೀನಿ. ಹೋಗ್ತಾ ವಿಡಿಯೋ ತೊಗೊತೀನಿ. ಓಕೆ ಸ್ನೇಹಿತರೆ, ನೋಡಿರಿ ಹೊರಟಿದ್ದೀವಿ. ಇವಾಗ ಇವ್ರು ಯಾರಪ್ಪ ಅಂತಂದ್ರೆ, ನಾವು ಚಾಮರಾಜದಲ್ಲಿ ಮನೆ ಬಾಡಿಗೆ ಇದ್ವಲ್ಲ ಮೊದಲು, ಅಲ್ಲಿ ಒಟಾರದವ್ರು ನೋಡಿರಿ. ಇವ್ರು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿರಿ. ಅವ್ರೂ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಮೀಟ್ ಮಾಡಿದೆವು. ಆರಾಮದ್ರಿ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ರೀ. ಅವರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಭಾಳ ದಿನದ ಮೇಲೆ ಮೀಟ್ ಮಾಡಿದ್ವಿ. ಭಾಳ ಚಲೋ ರೀ. ಇವರು ಬಬ್ಲಾದಿ ಅವರು ಪ್ರೈಮರಿ ಸ್ಕೂಲ್ ಮಾಸ್ಟರ್ ಅದಾರ, ಯಜಮಾನ್ರು. ಬಬ್ಲಾದಿ ಹಾಕೋರು ಅಂತಿದ್ದೇವೆ ನಾವು ಯಾವಾಗ್ಲೂ. ಅಲ್ಲಿ ಭಾಳ ಗಳಿಬಿಳಿ ರೀ, ಭಾಳ ಚಲೋ ಮನುಷ್ಯರು. ಯಾವಾಗ ಎಲ್ಲೇ ಬಿಟ್ಟು ಅಲ್ಲಿ ಮಾತಾಡಿಸ್ತಾರೆ. ಹೀಗಾಗಿ ಅವರು ಇದಕ್ಕೆ ಹೊಂಟಿದ್ರು ನೋಡಿರಿ. ಎಲ್ಲೇ ಮಾಗಣಿಗೇರಿ ಕ್ರಾಸಿಗೆ ಇಳ್ಕೊಂಡ್ರಿ. ಅವ್ರು ಮಾಗಣಿಗೇರಿಗೆ ಹೊಂಟಿದ್ರು. ನಾವು ಕೂಡ ಊರಿಗೆ ಹೊಂಟಿದ್ನೆಲ್ಲ ನೋಡಿರಿ. ಬಸ್ ನೋಡಿರಿ, ಇಷ್ಟು ಗದ್ದಲ. ಎಂಕಂಚಿ ಜಾತ್ರೆ ಐತೆ ಅಂತೇಳಿ ಸಿಕ್ಕಾಪಟ್ಟೆ ಗದ್ದಲ ಐತ್ರಿ. ಅಪ್ಪ ನೋಡಬಾರ್ದು. ಇನ್ನು ಹಾಕೋರು ಸೀಟ್ ಹಿಡಿದು ಕೊಟ್ರಿ ನನಗೆ. ಕುಂತ್ಕೊಂಡು ಹೊಂಟೇವಿ ನೋಡಿರಿ. ಈಗ ನೋಡಿ ಸ್ನೇಹಿತರೆ, ಎಂಕಂಚಿಗೆ ಬಂದುಬಿಟ್ಟು ಅಲ್ಲೇ ಬೇಕ್ರಿ ಮುಂದೆ ನಿಂತ್ಕೊಂಡ್ವಿ. ಅಲ್ಲೇ ನೆರಳು ಐತೆ ಅಂತ ಹೇಳಿಬಿಟ್ಟು. ಇನ್ನೂ ತಮ್ಮ ಅವ್ವ ಬಂದಿದ್ದಿಲ್ಲ ಊರಿಂದ, ಅವರಿಗೋಸ್ಕರ ವೇಟಿಂಗು. ಆಮೇಲೆ ತಂಗಿ ಬರ್ತೀನಿ ಅಂದಿಲ್ಲಲ್ಲ, ತಂಗಿ ಲಾಸ್ಟ್ ಬಂದದ್ದೇ ತಂಗಿ. ನಾನು ಬಂದು ವೇಟ್ ಮಾಡ್ತಾಯಿದ್ದೆ. ತಮ್ಮ ಅವ್ವ ಬಂದರು. ಆಮೇಲೆ ನೋಡಿರಿ ನಿಂತಿದ್ವಿ. ಸೀರೆ ಹೆಂಗೆ ಅನಿಸ್ತಾಯಿದ್ರಿ? ನನಗಂತೂ ಭಾಳ ಖುಷಿ ಆಯಿತು, ಭಾಳ ಇಷ್ಟ ಆಯ್ತು. ಇದು ಸೀರೆ ಭಾಳ ಚಂದ, ಭಾಳ ಇದು ಅನ್ಸಕತ್ತಿತ್ತು ನನಗೆ. ಹೀಗಾಗಿ ಅಲ್ಲೊಂದು ಜೀರಾ ಸೋಡಾ ತೊಗೊಂಡೆ ಸಣ್ಣದು, ಕುಡ್ಕೊಂತ ನಿಂತಿದ್ದೆ. ಆಮೇಲೆ ತಮ್ಮ ಮತ್ತು ಅವ್ವ ಮತ್ತು ಮಗಳು ಬಂದರು. ಅವ್ರು ಬಂದ ಬಳಿಕ ಮತ್ತು ತಂಗಿಗೋಸ್ಕರ ಬೇಕು. ಒಂದು ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ವೇಟ್ ಮಾಡಿದೆವು ನೋಡಿರಿ ತಂಗಿ ಬರಬೇಕಾದ್ರೆ. ಆಮೇಲೆ ತಂಗಿ ಬಂದಳು. ತಂಗಿನ ಕರ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿ ಏನು ಟಿಫಿನ್ ತೊಗೊಂಡೋಗಿದ್ನಲ್ಲ, ಅಲ್ಲೇ ಎಲ್ಲರೂ ಕುಂತ್ಕೊಂಡು ತಿಂದು ಆಮೇಲೆ ಹೊರಟಿವಿ ನೋಡಿರಿ ಜಾತ್ರೆ ಮಾಡೋಕ್ಕಂತೆ. ಜಾತ್ರೆ ಮಾಡೋದು ನೆಕ್ಸ್ಟ್ ವಿಡಿಯೋ ಬಂದಿರುತ್ತೆ, ನೋಡ್ಬೋದು. ಎಷ್ಟಕ್ಕೊಂದು ಪಲಾವ್ ತೊಗೊಂಡೋಗಿದ್ದೆ ನಾನು. ಅದರೊಳಗೆ ಎಲ್ಲರೂ ಕೂಡ ಅರ್ಧ ತಿಂದ್ವಿ, ಇನ್ನೂ ಅರ್ಧ ಉಳಿತು. ಮನೆಗೆ ತೊಗೊಂಡೋಗ್ಬಿ, ಹಂಗೂ ಹುಡುಗರು ಅದಾರ ತಿಂತಾರ ಅಂತ ಹೇಳಿ ಆ ಕಡೆನೇ ಕೊಟ್ಟು ಕಳಿಸಿದೆ ನಾನು. ಈ ಥರ ಐತೆ ನೋಡಿರಿ. ಭಾಳ ಚಂದ ಎಂಜಾಯ್ ಮಾಡಿ ಬಂದ್ವಿ. ಸಿಕ್ಕಾಪಟ್ಟೆ ಗದ್ದಲ ಇತ್ತು ಸ್ನೇಹಿತರೆ. ನೋಡಿ ಚಾಕ್ಲೇಟ್ ತೊಗೊಂಡ್ರ ಅಂತ ತೋರಿಸ್ತಾ ಇದ್ದಳು ಮಗಳು. ಬಂದ್ರು ನೋಡ್ರಿ ಇವಾಗ ತಂಗಿ. ಗುಂಡೆ ಹಾಯ್ ಕರ, ಹಾಯ್. ಓಕೆ ಸ್ನೇಹಿತರೆ, ಇವಾಗ ತಂಗಿ ಬಂದಲ್ಲ, ಹೊಂಟಿವಿ ನೋಡ್ರಿ ದೇವಸ್ಥಾನಕ್ಕೆ. ಬಸ್ ಸ್ಟ್ಯಾಂಡ್ನಿಂದ ದೇವಸ್ಥಾನ ಸ್ವಲ್ಪ ದೂರ ಆಗುತ್ತೆ. ಎಲ್ಲರೂ ಸೇರಿ ಇದೊಂದು ವರ್ಷ ಜಾತ್ರೆ ಮಾಡಿದೆ. ಒಂದು ಖುಷಿ ನೋಡ್ರಿ.
ಇವತ್ತಿನ ದಿನ ಯಾಕೋ ಗೊತ್ತಿಲ್ಲ, ಅದು ನಾವು ಅಂದ್ಕೊತೀವಿ, ಅಂದ್ಕೊಡೋದು ಯಾವುದೂ ಆಗಲ್ಲ ಸ್ನೇಹಿತರೆ. ಅದು ದೇವರ ಅಪ್ಪಣೆ ಆಗಿರ್ಬೇಕು, ನಾವೆಲ್ಲರೂ ಅಲ್ಲೇ ಸೇರ್ಬೇಕು ಅನ್ನೋದು ಆ ದೇವರ ಅಪ್ಪಣೆ ಆಗಿತ್ತಂದ್ರೆ ಕರ್ಸ್ಕೊತಾನೆ ಆ ದೇವರು. ಹೀಗಾಗಿ ಆ ದೇವರ ಆಶೀರ್ವಾದನ ಇತ್ತು, ಹೀಗಾಗಿ ಎಲ್ಲರೂ ಅಲ್ಲೇ ಒಂದಾಗಿ ದೇವ್ರ ದರ್ಶನಕ್ಕೆ ಕಲಿಯಂಗಾಯ್ತು ನೋಡ್ರಿ. ಅದು ಇದೇ ವರ್ಷ ನೋಡ್ರಿ, ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಿದ್ರು ಜಾತ್ರೆಗೆ, ಅವಾಗ ನೋಡಿದ್ದು. ಅವಾಗ ಜಾಗ ಸ್ವಲ್ಪ ಇರ್ತಿತ್ತು ರೀ, ಇಷ್ಟು ಫೈಸ್ ಇರ್ತಿದ್ದಿಲ್ಲ, ಸಿಕ್ಕಾಪಟ್ಟೆ ಗದ್ದಲ, ಒಬ್ರಿಗೊಬ್ರು ಹತ್ತಿ ಸಿಕ್ಕಾಪಟ್ಟೆ ಗದ್ದಲ ಇರ್ತಿತ್ತು. ಈ ವರ್ಷ ನೋಡ್ರಿ, ಇದೇ ವರ್ಷ ನಾವು ಸಣ್ಣವರಿದ್ದ ಜಾತ್ರೆ ಹೋಗಿದ್ದು ಮತ್ತು ಬಂದದಂದ್ರೆ ಇದೇ ವರ್ಷ. ಅಷ್ಟೊಂದೇನು ಗದ್ದಲ ಅನ್ನಿಸ್ಲಿಲ್ಲ ರೀ, ಯಾಕಂದ್ರೆ ಗುಡಿ ಹಿಂದ್ಗಡೆ ಸಿಕ್ಕಾಪಟ್ಟೆ ಜಾಗ ಬಯಲು ಮಾಡಿಬಿಟ್ಟಾರ ರೀ. ಅಲ್ಲಿಷ್ಟು ನೆರಿತೈತಿ, ಇಲ್ಲಿ ರೋಡಿಗೆ ಇಷ್ಟು ನೆರಿತೈತಿ ಜಾತ್ರೆ. ಅವಾಗ ನಂಗೆ ಗದ್ದಲ ಅನ್ಸೋದಿಲ್ಲ ರೀ, ಯಾಕಂದ್ರೆ ಜಾಗ ಸಿಕ್ಕಾಪಟ್ಟೆ ತೊಗೊಂಡ್ಬಿಟ್ರೆ, ಸಿಕ್ಕಾಪಟ್ಟೆ ಬಯಲು ಮಾಡ್ಕೊಂಡ್ರೆ ಜಾತ್ರೆ ಸಲಗ ಅಂತೇಳ್ಬಿಟ್ಟು. ಹಿಂಗಿರೋದೇ ಪಾಡ್ರಿ, ನಾವು ಸಣ್ಣರಿದ್ದಾಗ ಎಷ್ಟು ಮಂದಿ ಕೊಳ್ಳನ ಸರ ಹರಿತಿದ್ರು, ಎಷ್ಟು ಮಂದಿ ಕಳು ಮಾಡ್ತಿದ್ರು, ಭಾಳ ಇತ್ತು ರೀ ಆ ಪದ್ಧತಿ. ಸದ್ದು ಮಾತ್ರ ಅದಿಲ್ಲ, ಎಲ್ಲ ಚೆಂದಾಗುತ್ತೆ ನೋಡ್ರಿ. ಇದು ಒಂದು ಖುಷಿ ಆಯ್ತು ನನಗೆ. ಬರ್ರಿ ನೋಡ್ರಿ, ತಿನ್ ನೋಡ್ರಿ, ರುಚಿ ನೋಡ್ರಿ, ಟೇಸ್ಟ್ ನೋಡ್ರಿ, ಹ್ಯಾಂಗ ಅದಾವ ಐಸ್ ಕ್ರೀಮ್. ಬರ್ರಿ ಬರ್ರಿ ನಾಳೆಗೆ ಜನವರಿ 26 ಇಲ್ಲಪ್ಪ ಹೇಳಿದ್ರ ಊಟ ಏನು ಮಾಡ್ಬೇಕು ಅವ್ರು, ಏನು ಇಲ್ಲ ಅಲ್ಲಿ ಸಂಜಿಕೆ ಅವ್ರಿಗೆ ಇಲ್ಲ, ಆಯ್ ಹೋಗ್ಯ ಊರಿಗೆ. ಇಲ್ಲ ತೊಳಮ್ಮ ಹೆಂಗಂತೆ ಹೆಂಗಂತ 40 ರೂಪಾಯಿ ಜಿಲೇಬಿ ಯಾಕೆ ಇದು ಬೆಲ್ಲ 45 ರೂಪಾಯಿ ಕಿಲೋ ಅದ. ಏನಿಲ್ಲ, ಫೇಮಸ್ ಆಗ್ತೀರಿ ನೀವು ಎಲ್ಲರೂ. ಬಜ್ಜಿ ಇಲ್ಲೇ ತೊಗೊಂಡೋಗ್ಬೇಕು. ಹಾಂ ತೊಳಮ್ಮ ಹೆಂಗೆ ಪಟ್ ಹೇಳ್ರಿ. ಹಂಗೆ ಮಾಡ್ಕೊಂಡು ನಾನು ಬಿಸಿ ಹಾಕ, ನೀವು ಬಿಸಿ ಹಾಕಿ, ಅರ್ಧ ಕಿಲೋ ಹ್ಞೂ. ನಾಳೆಗೆ ಹಾಕೊಂಡು ಹೋಗ್ತಾಳ, ಅದ್ರಾಗ ಇಲ್ಲೆಲ್ಲ ಗದ್ದಲ್ದಾಗ ಹೆಂಗಾಗತ್ತದು. ಅಲ್ಲಿ ಬಿಡಂಬ ಇನ್ನ ಮುಂದೆ. ಹೆಂಗ್ ಮಾಡನಪ್ಪ ಹೂವ? ಹೆಂಗ್ ಮಾಡಮ್ಮ? ಇದೇ ತೊಳಮ್ಮ, 4 ಮೊಳ ತೊಗೊಳಮ್ಮ. ಮನುಷ್ಯ ಒಂದು 4 ಮೊಳ ಚಂದಾಗ ಮಳ ಹಾಕ. ಇದು ಎಟ್ಟದ ಮಳದ ಜರ ಹಿಡಿ. ಹತ್ತಂತ ಜರ ಕಟ್ ಮಾಡಿ ಮುಂದ್ಕತ್ತ ನೋಡು. ಒಂದು ಮಳೆ ನಮ್ಗೆ ಏಟ್ ಆತ ನೋಡು. ಈಗ ನನ್ನ ಮಳ ನೋಡು, ನನ್ನ ಮಳ ನೋಡಗ, ನನ್ನ ಮಳ ನೋಡು. ಇನ್ನ ಬೇಸಿ ಏಟ್ ಹಿಡಿತು. 4 ಹೂವು ಬರ್ತಾವ. ನೀ ಸ್ಟೇಟ್ ವಿಡಿಯೋ ಮಾಡು, ನಾ ಶಾರ್ಟ್ ರೀಲ್ಸ್ಗೆ ಹಾಕ್ತೀನಿ, ಆಟ ಹಿಡಿತೀನಿ.
ಮೊದಲು ಗುಡಿ ಅಷ್ಟು ದೊಡ್ಡದು ಅನ್ನಿಸ್ತಿತ್ತಲ್ಲ, ಗುಡಿ ಸಣ್ಣದು ಅನಿಸ್ತದೆ ಈಗ. ಹಾಂ ಚೇಂಜ್ ತೊಗೊಳಕ್ಕೆ ಅವ್ರು ಬರಕ್ಕೆ ಗುಡಿಯಾರು ಹೊಡಿತಾರ ಒಳಗೆ ಬಿಡಲ್ಲ ನೋಡಿ ಯಾರನ್ನ, ಒಳಗಿಲ್ಲ, ಇಲ್ಲೇ ಹೊರಗೆ. ಹಾಂ ಒಳಗೆ ಏನ್ ಮಾಡ್ತಾರೆ ತೋರೋ ಬಂದೆ ತೋರೋ ಕಟ್ಟಿದ್ದೆ ಕೊಡ್ತಾರೆ. ಒಳಗೈತು ತೆಳಗೈತೆ ಎತ್ತರ ಮಟ್ಟ ಕಾಣಕ ನಾನು ಸಾಕ ಯಾಕಪ್ಪ ಓಕೆ ಸ್ನೇಹಿತರೆ, ಇವಾಗ ನೋಡಿ ದೇವ್ರ ದರ್ಶನ ಮುಗಿಸ್ಕೊಂಬಂದು ಇಲ್ಲಿ ಕುಂತಿದ್ದೀವಿ. ಎಲ್ಲರೂ ಸೇರಿಬಿಟ್ಟು ಇಲ್ಲೇ ಟಿಫಿನ್ ಮಾಡಿದ್ರೆ ಆಯ್ತು ಅಂತ ಹೇಳಿಬಿಟ್ಟು ತುಂಬ ಜನ ಬಂದಿದ್ರು ರೀ. ಎಲ್ಲರೂ ಅಲ್ಲೇ ತೊಗೊಂಬಂದು ಊಟ ಮಾಡ್ತಾಯಿದ್ರು. ಅಲ್ಲಿ ಕಟ್ಟಿ ಕೂಡ್ಬೇಕಂದ್ವಿ, ಬಿಸಿಲು ಜಾಸ್ತಿ ಇತ್ತು, ಅದಕ್ಕೆ ಇಲ್ಲಿ ರೂಮ್ ಇದ್ವಲ್ಲ ಈ ಕಡೆ ಬಂದು ಕುಂತೀವಿ ನೋಡಿರಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಮಾತ್ರ ನ್ಯಾಚುರಲ್ ಆಗಿರುತ್ತೆ, ಯಾವ ಎಡಿಟು ಮಾಡಿರೋಂಗಿಲ್ಲ, ಎಲ್ಲಿ ವಾಯ್ಸ್ ಕೊಟ್ಟಿರೋಂಗಿಲ್ಲ. ನೋಡಿ ಎಂಜಾಯ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಹೊಸಬ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಜಾತ್ರೆಯ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಹಸ್ರು ತೊಗೋಬೇಕಾಗಿತ್ತು ಅಂತೀನಿ. ಬರ್ರಿ ನಡ್ದೈತೆ ನೋಡ್ರಿ, ಎಲ್ರಿಗೆ ಟಿಫಿನ್ ಹಾಕಿ ಕೊಡೋದು. ಪಲಾವ್ ಮಾಡ್ಕೊಂಬಂದಿವಿ ಊರಿಂದನೇ.
ಲೇ ಗಿಡ್ಡ ಕರಿಲೆ ಹಾಂ ಊಟ ಕರಿ ಆಗ್ತಿಲ್ಲ ಬರೀ ಬಜಿ ತಿನ್ನ ಕಟ್ಟ ಕರಿ ಆಗ್ತೇನ ಡೋ ಮೆನಿ ಕರಿ ನಾಷ್ಟಾನ ಊಟನ ಹಾಂ ಒಂದೊಂದು ಗಾಲಿ ಜಿಲೇಬಿ ತೋರ್ ಜಿಲೇಬಿ ಹಿಂಗಿಲ್ಲ ಹಂಗೆ ಪಾರ್ಕ್ ಮಾಡಕ್ಕೆ ಮೊಸರು ತರೋದಿತ್ತಾನಂತೀನಿ ಬರ್ರಿ ಎಲ್ಲರೂ ಊಟ ಮಾಡೋಣ ಬರ್ರಿ ಓಕೆ ಸ್ನೇಹಿತರೆ ನೋಡಿ ಪಲಾವು ಬಜ್ಜಿ ಒಂದು ಪೀಸ್ ಜಿಲೇಬಿ ಈ ದೇವಸ್ಥಾನಕ್ಕೆ ಬಂದಾಗ ಈ ಥರ ಒಂದು ಸ್ವಲ್ಪ ಏನೇ ಅಲ್ಲಿ ಮನೆಯಿಂದ ತಂದು ತಿಂದು ಹೋದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಇರುತ್ತೆ ದೇವ್ರ ಪ್ರಸಾದ ಇದ್ರೆ ಪ್ರಸಾದ ತೊಗೊಳೋದಿರ್ತೈತಿ ಇಲ್ಲಿ ದೇವ್ರ ಪ್ರಸಾದನೇ ಬೇರೆ ಇರ್ತೈತಿ ಮಾಡಿರ್ತಾರೆ ಅಂದ್ರೆ ಇಲ್ಲಿ ಇದನ್ನ ಮಾಡ್ತಾರೆ ಹೀಗಾಗಿ ನಾವು ಮನೆಯಿಂದ ತೊಗೊಂಬಂದಿವಿ ನೋಡಿ ಮನೆಯಿಂದ ತಂದು ಇಲ್ಲೇ ಕುಂತ್ಕೊಂಡು ಅನ್ನ ಪ್ರಸಾದ ಇಲ್ಲಿ ಬಂದ ಒಳಗೆ ಪ್ರಸಾದ ಆಗುತ್ತದು ದೇವಸ್ಥಾನಕ್ಕೆ ಬಂದ್ಬೇಕು ನಾವು ಪ್ರಸಾದ ಸ್ವೀಕರಿಸಿ ಹೋಗೋದು ನೋಡ್ರಿ ಮುಂದೆ ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ ಏನು ಜಾತ್ರೆ ಮಾಡ್ತೀವಿ ಏನಿಲ್ಲ ಅಂತೇಳಿ ತೋರಿಸ್ತೀನಿ ಸ್ನೇಹಿತರೆ ನೋಡ್ರಿ ಗುಂಡಿ ಹೆಂಗದ ಪಲಾವು ಚಲೋ ಆಗ್ಯದ ಏನು ಕಂಬಿದ್ದದ ಅದಕ್ಕೆ ಏನಿಲ್ಲ ಸೂಪರ್ ಆಗ್ಯದ ಮೊಸರು ಕಂಬಿದ್ದತಿ ಮೊಸರು ಆಯ್ತಾ ಒಂದು ಮಾಡ್ಬೇಕಂದೆ ಅದು ಸೂರ್ಯಾಡ್ಕೊತ ಬರೋದಾತು ಅಂತೇಳಿ ಭೇಟಿ ಮಾಡಿಲ್ಲ ಚಟ್ನಿ ಹಾಕೋರು ಸೈಡ್ಗೆ ಇಟ್ಟಿಟ್ಟು ಚಂದ ಆತು ಶೇಂಗಾ ಚಟ್ನಿ ಇದು ಬೇರೆ ವೆರೈಟಿ ಮಾಡಿ ನೋಡು ಹೌದಾ ಯಾಕೆ ಸೈಡ್ಗೆ ಕೊಯ್ ಹಾಕದೇನಂತ ನಿನ್ನ ಗುಂಡೆ ಸಪ್ಪು ಮಾಡಿ ಸುಮ್ಮ ಲೈಟ್ ಜರ್ಜರ್ ಹಚ್ಕೊಂಡು ಚಂದ ಅನಿಸ್ತದೆ ಇದತ್ತು ಸರ್ಸ್ ನಿನಗ್ಯಾವ ಸೈಡ್ಗೆ ಹಾಕ್ತೀನಿ ಇದು ಮಾಡು ಬೇಕಾದ ಹೋಗ್ತೀನಿ टाइम कितना बजे हुआ 2:30 आओ जी आओ खाना खाओ आओ ಓಕೆ ಸ್ನೇಹಿತರೆ ಹೊಂಟಿವಿ ನೋಡ್ರಿ ಈಗ ಇಲ್ಲೇ ಟಿಫಿನ್ ಮಾಡ್ದಲ್ಲ ಹೊಂಟಿವಲ್ಲ ಜಾತ್ರೆ ಸುತ್ತಾಡಕ ಹೊಂಟಿವಿ ತಮ್ಮ ಇದ್ರೆ ಅಲ್ಲಿ ಚಿರ್ಕಿ ಗಣ್ಣ ಅದಾವಲ್ಲ ಅಲ್ಲಿ ಹೋಗೋಣ ನಾವಿದ್ರಿ ನಮಗೆ ಊರಿಗೆ ಹೋಗೋ ಟೈಮ್ ಆಗ್ತದ ಅಂದ್ರೆ 6 ಗಂಟೆ ತನಕ ಬಸ್ ಇರ್ತಾವ ಬಿಡು ನಮಗೂ ಮಾಮ ಇರ್ತಾನ ಅಲ್ಲೇ ಇವತ್ತು ಆಯ್ತಾರದ ಅಲ್ಲೇ ಇರ್ತಾನ ಓಕೆ ಬರ್ರಿ ಹೋಗೋಣ ಜಾತ್ರೆ